ಹಾಯ್ ಹಲೋ ಫ್ರೆಂಡ್ಸ್, ಈ ರೀತಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ಸ್ ವಿಡಿಯೋಗಳನ್ನು ರೀಲ್ಸ್ ಎಡಿಟಿಂಗ್ VN ಆ್ಯಪ್ನಲ್ಲಿ ಯಾವ ರೀತಿ ಮಾಡೋದು ಅನ್ನೋದು ಈ ವಿಡಿಯೋದಾಗ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿ. ಹಾಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋದಾಗ ಸ್ಲೋ ಮಿಷನ್ ಎಡಿಟಿಂಗು ಮತ್ತು ಅದಕ್ಕೆ ಸಖತ್ತಾಗಿರುವಂಥ ಎಫೆಕ್ಟ್ಗಳನ್ನು VN ಆ್ಯಪ್ನಲ್ಲಿ ಯಾವ ರೀತಿ ಹಾಕೋದು ಅನ್ನೋದು ತಿಳಿಸ್ಕೊಡ್ತೀನಿ. ನೀವು ಸಿಂಪಲ್ ಹೋಗಿ ಪ್ಲೇಸ್ಟೋರಿಗೆ ಹೋಗಿ VN ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ VN ಆ್ಯಪ್ನ ಡೌನ್ಲೋಡ್ ಮಾಡ್ಕೊರಿ. ಇದಕ್ಕೆ ಇಮೇಲ್ ಐ ಡಿ ಆಗಲಿ, ಇಲ್ಲಾಂದರೆ ಈಗ ಅಲರ್ಟ್ ಮಿಷನ್ಗೆ ಯಾವ ರೀತಿ ನೀವು ಇಮೇಲು ಲಾಗಿನ್ ಮಾಡ್ಕೊತೀರಿ ಅಲ್ವಾ, ಅದೇ ಸೇಮು ಇದಕ್ಕೂ ಸಹಿತ ಲಾಗಿನ್ ಮಾಡ್ಕೊರಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಮತ್ತು ನಿಮಗೆ ಬೇಕಾಗಿರುವಂಥ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನನಗೆ ಬೇಕಾಗಿರುವಂಥ ಒಂದು ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ನಿಮ್ಗೆ ಬೇಕಾಗಿರುವಂಥ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ನಿಮ್ಗೆ ಒಂದು ರೀಲ್ಸ್ ಆಗಿರಬೇಕು. ಸೊ ಈ ರೀತಿ ಒಂದು ರೀಲ್ಸ್ ಇರಬೇಕು, ಓಕೆನಾ. ಇಲ್ಲಿ ಲಾಸ್ಟಿಗೆ VN ಆ್ಯಪಿಂದು ಹೆಸರಿರುತ್ತೆ, ಇದನ್ನು ಡಿಲೀಟ್ ಮಾಡ್ಕೊರಿ. ಸೊ ನಿಮಗೆ ಒಂದು ರೀಲ್ಸ್ ಈ ರೀತಿ ಇರುತ್ತೆ. ನಿಮ್ಗೆ ಬೇಕಾಗಿರುವಂಥ ನಿಮ್ಮ ರೀಲ್ಸ್ ಹಾಕೋಬೋದು. ಸೊ ಓಕೆನಾ. ಇಲ್ಲಿ ನಿಮಗೆ ಇಲ್ಲಿ ಸ್ಲೋ ಮಿಷನ್ ಮಾಡಬೇಕು. ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಇಲ್ಲಿ. ಸೊ ಇದ್ರ ಮ್ಯಾಗ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಸ್ಲೋ ಮಿಷನ್ ಮಾಡೋದು. ಇಲ್ಲಿ ನಿಮಗೆ ಹಲವಾರು ರೀತಿ ಸ್ಲೋ ಮಿಷನ್ ಇರ್ತವೆ. ಇವು ಇಷ್ಟ ಇದ್ದರೆ ಇವನ್ನ ಹಾಕೋರಿ ಅಂತಂದರೆ ನಿಮ್ಗೆ ಬೇಕಾಗಿರುವಂಥ ಅವನ್ನ ಹಾಕೋಬೋದು. ನೋಡಿ ಈ ರೀತಿ ಸ್ಲೋ ಮಿಷನ್ ಆಗುತ್ತೆ. ಇವನ್ ಬೇಡಪ್ಪ ಅಂತಂದರೆ ನಿಮ್ಗೆ ಇಲ್ಲಿ ಸ್ಲೋ ಮಿಷನ್ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಷ್ಟು ನೋಡಿ, ಇಷ್ಟು ನಿಮ್ಗೆ ಬೇಕಾಗಿರುವಂಥ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈ ರೀತಿ ನನಗೆ ಈಗ ಇಷ್ಟೇ ಸಾಕು, ನಾನು ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡಿನಿ. ಪೂರ್ತಿ ಸ್ಲೋ ಮಿಷನ್ನು ಬೇಡ, ಒಂದು ಲೆಕ್ಕಕ್ಕೆ ಮೀಡಿಯಮ್ ಮಾಡ್ಕೊಳೋನು. ನೋಡಿ ಒಂದು ಲೆಕ್ಕಕ್ಕೆ ಮೀಡಿಯಮ್ ಮಾಡ್ಕೊಳೋನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊರಿ, ಅದಕ್ಕೇನಿಲ್ಲ, ನೋ ಪ್ರಾಬ್ಲಮ್. ನೋಡಿ ಈ ರೀತಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸಿಂಪಲಾಗಿ ಈಗ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಸ್ಲೋ ಮಿಷನ್ ರೆಡಿ ಆಯಿತು. ಈಗ ನಿಮ್ಗೆ ಬೇಕಾಗಿರುವಂಥ ಸ್ಲೋ ಮಿಷನ್ ಮಾಡಿದ್ರಲ್ವ, ಈಗ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಸ್ವಲ್ಪ ಕಟ್ ಮಾಡ್ಕೊರಿ. ಅಂದರೆ ಎಫೆಕ್ಟ್ಗಳು ಹಾಕಬೇಕು, ಕಟ್ ಮಾಡಿದ್ರೆ ಅಷ್ಟೇ ಎಫೆಕ್ಟ್ಗಳು ಬೀಳೋದು. ಸೊ ಈ ರೀತಿ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನನಗೆ ಒಂದು 4 ಸೆಕೆಂಡ್ ಬೇಕು, ಇಷ್ಟು ನಾನು ಕಟ್ ಮಾಡ್ಕೊತೀನಿ. ಸೊ ಇಷ್ಟು ನಾನು ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ನೇ ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಗೆ ಎಫೆಕ್ಟ್ಗಳು ಸಿಗ್ತವೆ. ನೋಡಿ ಈ ರೀತಿ ನಿಮಗೆ ಎಫೆಕ್ಟ್ಗಳು ಸಿಗ್ತವೆ. ಈ ರೀತಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಇಲ್ಲೊಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಸಖತ್ತಾಗಿರುವಂಥ ಎಫೆಕ್ಟ್ಗಳು ಸಿಗ್ತವೆ ಈ ರೀತಿ. ನೋಡಿ ಮತ್ತೆ ನಿಮಗೆ ಇಲ್ಲೊಂದು ಪ್ಲಸ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಇಲ್ಲೊಂದು ನಿಮಗೆ ಎಫೆಕ್ಟ್ ಸಿಗ್ತವೆ ಈ ರೀತಿ ಸಿಗುತ್ತೆ, ಓಕೆನಾ. ಈ ರೀತಿ ಸಖತ್ತಾಗಿರುವಂಥ ಎಫೆಕ್ಟ್ಗಳು ನಿಮಗೆ ಇದರಾಗೆ ಸಿಗ್ತವೆ. ಮತ್ತು ಇಲ್ಲಿ ಮುಂದೆ ಇನ್ನೊಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಎಫೆಕ್ಟ್ಗಳನ್ನು ಸಿಗ್ತವೆ. ನೋಡಿ ಈ ರೀತಿ. ಇದು ಅಷ್ಟು ಎದ್ದು ಕಾಣಂಗಿಲ್ಲ, ಸಖತ್ ಕಾಣಂಗಿಲ್ಲ. ಇದು ಈ ರೀತಿ ಸಖತ್ ಕಾಣುತ್ತೆ. ಈ ರೀತಿ ನೀವು ಅಷ್ಟಕ್ಕೂ ಎಫೆಕ್ಟ್ ಹಾಕೊಂಡ್ಮೇಲೆ ನೀವು ಸಿಂಪಲಾಗಿ ನೋಡಿ ಲಾಸ್ಟ್ ಮುಚ್ಚೋದು. ಈ ರೀತಿ ವಿಡಿಯೋ ಲಾಸ್ಟ್ ಆಯ್ತಲ್ವ. ಇಲ್ಲಿ ಇನ್ನೊಂದು ಇಲ್ಲಿ ನಡಬರ್ಕ ಯಾವುದಾರ ಒಂದು ನೋಡ್ಕೊಂಡ್ಬಿಟ್ಟು ಇಲ್ಲಿ ಇದಕ್ಕೆ ನೋಡ್ಕೊಂಬಿಟ್ಟು ಇಲ್ಲಿ FX ಅಂತ ಇಲ್ಲಿ ಇದಲ್ಲ ಕತ್ತಿರ ಬಗಲಾಗ, ಇದ್ರ ಮ್ಯಾಗ ನೀವು ಒತ್ತಬೇಕಾಗುತ್ತೆ. ಇಲ್ಲಿ ನಿಮಗೆ ಇಲ್ಲಿ ತುಂಬ ರೀತಿ ಎಫೆಕ್ಟ್ಗಳು ಸಿಗ್ತವೆ. ಸೊ ನಾನು ಇಲ್ಲಿ ಒಂದು ಎಫೆಕ್ಟ್ ಹಾಕಿ ತೋರಿಸ್ತೀನಿ. ನೋಡಿ ಈ ರೀತಿ ಒಂದು ಎಫೆಕ್ಟ್ ಹಾಕ್ತೀನಿ. ಇದು ಅಷ್ಟು ನೈಸ್ ಕಾಣ್ತಾ ಇಲ್ಲ, ಸಾರಿ, ಇದು ಲಾಸ್ಟ್ ಆಯ್ತು ಅನಿಸ್ತೈತಿ. ಇದಕ್ಕೆ ಬೇಡ, ಓಕೆನಾ. ಇಲ್ಲಿ ಇದಕ್ಕೆ ಬೇಡ, ಇದಕ್ಕೆ ಬೇಡ. ಇದು ಸಿಂಪಲ್ ಆಗಿ ನೋಡ್ರಿ ಒಂದು ಚಲೋದಕ್ಕೆ ಇದಕ್ಕೆ ಹಾಕೋನು. ಈ ಎಫೆಕ್ಟ್ಗೆ ಆ ಎಫೆಕ್ಟ್ನ ಆ್ಯಡ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ರೀತಿ ಎಫೆಕ್ಟ್ನ ನೀವು ಹಾಕೋಬೇಕು. ಸಿಂಪಲ್ ಆಗಿ ಹಾಕೊಂಡು ಈಗ ಇನ್ನೂ ಎಫೆಕ್ಟ್ಗಳನ್ನ ಇನ್ನೊಂದು ಆ್ಯಪ್ನಲ್ಲಿ ಹಾಕೋಬೇಕಾಗುತ್ತೆ. ವಿಡಿಯೋನ ಸೇವ್ ಮಾಡ್ಕೊರಿ. ಈಗ ವಿಡಿಯೋನ ಸೇವ್ ಮಾಡೋಣ. ನೋಡಿ ಇಲ್ಲಿ ನಿಮಗೆ ಸೈಜ್ ಬರುತ್ತೆ, ಸೈಜ್ ಇಟ್ಕೋಬೇಕಾಗುತ್ತೆ. ಸೈಜ್ ಇಟ್ಕೊಂಡು ಇಲ್ಲಿ ಸೈಜ್ ಬರುತ್ತೆ ನಿಮಗೆ ಎಷ್ಟು ಬೇಕಾಗುತ್ತೆ HD. ನಾನು ಸಿಂಪಲ್ ಆಗಿ 720 MB ಇಟ್ಕೊತೀನಿ. ಇಲ್ಲಿ ನಿಮಗೆ ಸೈಜ್ ಎಷ್ಟು ಬೇಕಾಗುತ್ತೆ ಅಷ್ಟು ಇಟ್ಕೊಂಡು ಇಂಪೋರ್ಟ್ ಮಾಡ್ಕೊರಿ. ಈಗ ವಿಡಿಯೋನ ಡೌನ್ಲೋಡ್ ಆಗುತ್ತೆ. ಮತ್ತು ಇನ್ನೊಂದು ಆ್ಯಪ್ನಲ್ಲಿ ಹೆಂಗೆ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಆ್ಯಪ್ ಇದೆ, ಅದರಾಗೂ ತುಂಬ ಸಖತ್ತಾಗಿರುವಂಥ ಎಫೆಕ್ಟ್ಗಳು ಸಿಗ್ತವೆ. ವೇಟ್ ಮಾಡಿ. ಸೊ ಫ್ರೆಂಡ್ಸ್, ಈಗ VN ಆ್ಯಪ್ನಲ್ಲಿ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಈ ಆ್ಯಪ್ನ ತೊಗೋಬೇಕಾಗುತ್ತೆ. ವಿತ್ ವಿಡಿಯೋ ಎಡಿಟರ್ ಮೇಕರ್ ಅಂತೇಳಿ ಈ ಆ್ಯಪ್ನ ಪ್ಲೇಸ್ಟೋರ್ನಾಗ ನೀವು ಡೌನ್ಲೋಡ್ ಮಾಡ್ಕೊರಿ. ಇದ್ರಾಗ ಸಹಿತ ಸಖತ್ತಾಗಿರುವಂಥ ಎಫೆಕ್ಟ್ಗಳು ಬರ್ತವೆ. ಇದ್ರಾಗ ಕ್ಯಾಪ್ ಕಟ್ ಇದ್ರ ಮುಂದೆ ಏನು ಮಾಡೋದಿಲ್ಲ. ಸಿಂಪಲ್ ಆಗಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಈಗೇನು ನೀವು ಸೇವ್ ಮಾಡ್ಕೊಂಡಿರಲ್ವಾ ಅದೇ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ.
ವೇಟ್ ಮಾಡಿ, ಸ್ವಲ್ಪ ಲೋಡಿಂಗ್ ಆಗುತ್ತೆ ನೋಡಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣಕ್ಕೆ ಇಲ್ಲಿ ವಿಡಿಯೋ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ ನಿಮಗೆ ಎಫೆಕ್ಟ್ ಅಂತೇಳಿ ಇಲ್ಲಿ ಒಂದು ತೆಳಗಡೆ ಒಂದು ಆಪ್ಷನ್ಸ್ ಕಾಣುತ್ತೆ. ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ನೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಸಿಗುತ್ತೆ ನಿಮಗೆ ಒರಿಜಿನಲ್ ಎಡಿಟಿಂಗ್. ಸೊ ಇಲ್ಲಿ ಈ ರೀತಿ ನಿಮಗೆ ಒರಿಜಿನಲ್ ಎಡಿಟಿಂಗ್ ಬರುತ್ತೆ. ಇಲ್ಲಿ ಯಾವುದೇ ರೀತಿ ಇದಕ್ಕೆ UPN ಬೇಕಾಗಿಲ್ಲ, ಸಿಂಪಲ್ ಆಗಿ ಮಾಡಬಹುದು. ಇಲ್ಲಿ ನಿಮ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಅಷ್ಟೆಷ್ಟು ಸೈಜ್ನ ಹಾಕೊಂಡ್ಬಿಟ್ಟು ನೋಡಿ. ಇಲ್ಲಿ 1 ನಿಮಿಷ ಸಖತ್ತಾಗಿರುವಂಥ ಈ ರೀತಿ ಸ್ಲೋ ಮಿಷನ್ ಇಲ್ಲಿ ಓಕೆ. ಈ ರೀತಿ ನೀವು ಇಲ್ಲಿ ಸಖತ್ತಾಗಿರುವಂಥ ಎಡಿಟ್ನ ಮಾಡ್ಬೋದು. ಸೊ ಇಲ್ಲಿ ಮತ್ತೆ ಈ ಒಂದು ಎಫೆಕ್ಟ್ನ ಹಾಕೋನು ನೋಡ್ತಾ ಇರ್ಬೋದು. ಈ ರೀತಿ ಎಫೆಕ್ಟ್ಗಳು ನಿಮ್ಮ ತಲೆ ಡಾಟಾ ಎಲ್ಲ ಸ್ಪೀಡ್ ಇತ್ತಪ್ಪ ಅಂತಂದರೆ ಈಸಿಯಾಗಿ ಎಫೆಕ್ಟ್ಗಳು ಜಲ್ದಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಕ್ಯಾಪ್ ಕಟ್ಟಿಂಗ್ಕಿಂತ ಫುಲ್ಲು ಟ್ರೆಂಡಿಂಗ್ ಈ ವಿಡಿಯೋ. ಸೊ ಕ್ಯಾಪ್ ಕಟ್ನಾಗ ಈ ರೀತಿ ಬರೋಂಗಿಲ್ಲ. ತುಂಬ ಅದಕ್ಕೆ ಕ್ಯಾಪ್ ಕಟ್ಟಪ್ಪ ಅಂತಂದರೆ UPN ಕನೆಕ್ಟ್ ಮಾಡಬೇಕು ಅದು ಇದು ಅಂತೇಳಿ ತುಂಬ ತಲೆನೋವು ಇರುತ್ತೆ. ಇದಕ್ಕೆ ಯಾವುದೇ ರೀತಿ UPN ಇಲ್ಲ, ಏನಿಲ್ಲ. ತುಂಬ ಸಖತ್ತಾಗಿ ಬ್ಯೂಟಿಫುಲ್ಲಾಗಿ ಮಾಡ್ಬೋದು. ತುಂಬ ಸಖತ್ತಾಗಿರುತ್ತೆ ಇದು ಮಾತ್ರ. ಸೊ ಮತ್ತೆ ನಿಮಗೆ ಬೇಕಾಗಿರುವಂಥ ಎಫೆಕ್ಟ್ಗಳನ್ನು ಹುಡುಕಿ ಬಿಟ್ಟು ನೀವು ಎಫೆಕ್ಟ್ಗಳನ್ನ ಹಾಕ್ಬೋದು. ಓಕೆನಾ ಫ್ರೆಂಡ್ಸ್, ಈ ರೀತಿ ಎಫೆಕ್ಟ್ಗಳನ್ನ ಹಾಕೋನು. ಓಕೆ ಫ್ರೆಂಡ್ಸ್, ಈ ರೀತಿ ವಿಡಿಯೋಸ್ಗಳನ್ನು ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಬೋದು ನೋಡಿ. ಇಲ್ಲಿ ತುಂಬ ಸಖತ್ತಾಗಿರುವಂಥ ಎಫೆಕ್ಟ್ ಹಾಕಿದೆ. ಸೊ ಇದೇ ರೀತಿ ನೀವು ತುಂಬ ನಿಮಗೆ ಸಖತ್ತಾಗಿರುವಂಥ ಎಫೆಕ್ಟ್ಗಳು ಸಿಗ್ತವೆ. ಸೊ ಇದ್ರಾಗ ನಿಮಗೂ ತುಂಬ ಹುಡುಕ್ಬೋದು, ನಿಮ್ಗೆ ಬೇಕಾಗಿರುವಂಥ ಎಫೆಕ್ಟ್ಗಳನ್ನು ಹಾಕ್ಕೋಬೋದು ನೀವು. ಇದ್ರಾಗ ಕ್ಯಾಪ್ ಕಟ್ಟಿಂಗ್ ಅಂತ ಸಖತ್ ಬರ್ತವೆ. ಓಕೆ ಫ್ರೆಂಡ್ಸ್, ನಿಮಗೆ ಯಾವ್ಯಾವ ಎಫೆಕ್ಟ್ಗಳು ಇಷ್ಟ ಅಂತೇಳಿ ಕಾಮೆಂಟ್ ಮಾಡಿರಿ. ಸೊ ಈಗ ವಿಡಿಯೋನ ಸೇವ್ ಮಾಡೋಣ. ಸಿಂಪಲ್ ಆಗಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟವಾದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ, ಎಡಿಟ್ ಮಾಡೋ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.